ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನಂಗೆ ಗೊತ್ತು ನಿಮ್ಮಿಬ್ರಿಗೂ ನನ್ನ ಮೇಲೆ ಬೇಜಾರಾಗಿದೆ ಅಂತ, ಬಟ್ ಪ್ಲೀಸ್ ಒಂದೇ ಒಂದ್ಸಲ ನನ್ನ ಮಾತು ಕೇಳಿಸ್ಕೊಳ್ಳಿ. ಪಾಪ ತುಂಬಾ ಕೆಮ್ತಿದ್ದೆ ನೀನು. ಮಾತಾಡಿ ಮಾತಾಡಿ ತುಂಬಾ ಸ್ಟ್ರೈನ್ ಮಾಡ್ಕೋಬೇಡ, ಹೋಗು. ಮಾಡಿದೀನಂತ ನನ್ನ ಎರಡನೇ ಅಮ್ಮ ಚಿಕ್ಕಮ್ಮ ನೀವು. ಇನ್ನು ನೀವು ಅದಕ್ಕೆ ನನ್ನ ಅತ್ತಿಗೆ ಅನ್ನೋದಕ್ಕಿಂತ ನನ್ನ ಬೆಸ್ಟ್ ಫ್ರೆಂಡ್. ನಾನು ನಿಮ್ಮ ಜೊತೆ ಎಷ್ಟೊಂದು ವಿಷಯ ಶೇರ್ ಮಾಡ್ಕೊಂಡಿದ್ದೀನಿ, ಶಾಪಿಂಗ್ ಹೋಗಿದ್ದೀನಿ, ನನಗೆ ಬೋರ್ ಆದಾಗ ಕೂತು ಹರಟೆ ಹೊಡೆದಿದ್ದೀನಿ. ಅಕ್ಕ ತಂಗಿರ ಪ್ರೀತಿಯಿಂದ ಬೆಳೆದು ನನಗೆ ನೀವು ಆ ಪ್ರೀತಿ ಕೊಟ್ಟಿದ್ದೀರ ಅತ್ತಿಗೆ. ನಾನು ಇದು ಯಾವುದನ್ನು ಮರ್ತಿಲ್ಲ, ಮರೆಯೋದೂ ಇಲ್ಲ. ನನ್ನ ಮದುವೆಯಾಗಿ ಬರೋ ಹುಡುಗಿಗೂ ಇದೇ ಪ್ರೀತಿ, ಇದೇ ಸ್ನೇಹ ಸಿಗುತ್ತೆ ಅಂತ ನಾನು ಬಯಸ್ತೀನಿ. ಈಗಲೂ ಹೇಳ್ತಾ ಇದ್ದೀನಿ, ನನ್ನ ಪದ್ಮಿನಿನ ಮದುವೆ ಆಗೋದು ನಿಮಗೆ ಚೂರು ಇಷ್ಟ ಇಲ್ಲ, ನಿಮಗೆ ನೋವಾಗುತ್ತೆ, ನಮ್ಮ ಸಂಬಂಧ ಮುರಿದು ಬೀಳುತ್ತೆ ಅನ್ನೋದಾದರೆ ನನಗೆ ಮದುವೆನೇ ಆಗೋದಿಲ್ಲ. ಅಜ್ಜಿಗೂ ಇದೇ ಮಾತು ಹೇಳ್ಬಿಡ್ತೀನಿ. ಅಜ್ಜಿ ಈಗ ಅವ್ರ ಮನೆಯವ್ರಿಗೆ ವಿಷಯ ತಿಳಿಸ್ತೀನಿ ಅಂತಿದ್ದಾರೆ. ಒಪ್ಪಿಗೆ ಅಂತ ತಿಳಿಸ್ಬೇಕಾ ಬೇಡ ಅಂತ ತಿಳಿಸ್ಬೇಕಾ ನೀವೇ ಹೇಳಿ. ಸಾರಿ ಕಂದ, ನೀನನ್ನು ಅರ್ಥ ಮಾಡ್ಕೊಳ್ದೆ ನಿನ್ನ ಮನ್ಸಿಗೆ ನೋವು ಮಾಡಿಬಿಟ್ಟೆ ನಾನು. ನಂದನ್, ಈ ಮದುವೆ ವಿಚಾರದಲ್ಲಿ ನಂದು ನನ್ಗೇನು ಅಬ್ಜೆಕ್ಷನ್ ಇಲ್ಲ ಕಣೋ. ನಿಜನಾ? ನನ್ನ ಮುದ್ದು ಚಿಕ್ಕಮ್ಮ. ಅದಕ್ಕೆ ಅಜ್ಜಿ ಪದ್ಮಿನಿಗೆ ಈ ವಿಷಯ ಹೇಳ್ಬೇಕಾದ್ರೆ ನೀವಿಬ್ರು ನನ್ನ ಜೊತೆ ಇರಬೇಕು. ಬನ್ನಿ ಬನ್ನಿ ಅದಕ್ಕೆ ಬನ್ನಿ. ಏನಿಲ್ಲ ಇದು, ಸುಮಾರು 1-1.5 ಗಂಟೆಯಿಂದ ಕಾಯ್ತಿದ್ದೀವಿ. ಅಮ್ಮಾಜಿ ಮನೆಯಿಂದ ಫೋನು ಬರಲಿಲ್ಲ, ಗೀನು ಬರಲಿಲ್ಲ. ಈ ಸಂಬಂಧ ಏನು ಆಗಂಗೆ ಕಾಣಲ್ ಬಿಡು. ನಿನ್ನಷ್ಟಕ್ಕೆ ನೀನೇ ಹಿಂಗೆ ಅನ್ಕೊಂಬಿಟ್ರೆ ನಾ ಏನು ಹೇಳಲಿ? ನೀನು ಹೊಸಿನೂ ತಾಳ್ಮನೆ ಇಲ್ಲ. ಅಯ್ಯೋ, ಹುಡ್ಗಂಗೆ ಮದುವೆ ಜೀವನದಾಗೆ ಆಸಕ್ತಿನೇ ಇದ್ದಂಗಿಲ್ಲ. ಅಂಥವನ್ನ ಕೊಟ್ಕೊಂಡು ನಮ್ಮ ಬುದ್ದು ಪಾಡ್ಪಡ್ಬೇಕಾ? ಈ ಸಂಬಂಧ ಕೂತ್ಕೊಂಡು ಬ್ಯಾಡ ದೇವ್ರೆ. ಅಮ್ಮಾಜಿ ಮನೆದು ಇರ್ಬೇಕು ಫೋನು. ಹಲೋ, ನಮಸ್ಕಾರ ಅಮ್ಮಾಜಿ ಅವ್ರಿಗೆ. ಹಾಂ, ಆಯ್ತು ಆಯ್ತು ಬಿಡಿ, ಆಯ್ತು. ಏನಂದ್ರಲ್ಲ ರೀ? ಏನಂದ್ರ ಅಮ್ಮಾಜಿ? ಅಮ್ಮಾಜಿ ಅವ್ರ ಮನೆದಲ್ಲ ಫೋನು,
ಅಂಗಡಿ ಮುನ್ನ ಫೋನ್ ಮಾಡಿದ್ದ. ಅಜ್ಜಿ ಇವರಿಬ್ರು ಬರಲ್ಲ ಅಂದೆ, ನಾನು ಕರ್ಕೊಂಬಂದೆ, ನೋಡಿದ್ಯಾ? ಸಂತೋಷ. ನರೇಂದ್ರ, ಅಲ್ಲ ಏನಾ? ಅಮ್ಮಾಜಿಯವ್ರ ಮನೆಯಿಂದ ಅಮ್ಮಾಜಿ ತಮ್ಮ ಹತ್ರ ಮಾತಾಡ್ಬೇಕಂತೆ. ಒಂದು ನಿಮಿಷ. ಹೌದಾ? ಕೊಡಿ 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 ಕೊಡಿ. ಹಲೋ, ನಮಸ್ಕಾರ. ಅಮ್ಮಾಜಿಯವ್ರಿಗೆ ನಮಸ್ಕಾರ. ನಿಮ್ಮ ಮಗಳ ಬಗ್ಗೆ ನಮ್ಮ ನಿರ್ಧಾರ ತಿಳಿಸೋಣ ಅಂತ ಫೋನ್ ಮಾಡಿದೆ. ಹೇಳಿ ಹೇಳಿ. ನಾವೆಲ್ಲರೂ ಪದ್ಮಿನಿನ ನಮ್ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದೀವಿ. ತಾವು ಒಪ್ಕೊಂಡಿದ್ದು ಬಹಳ ದೊಡ್ಡ ಭಾಗ್ಯ, ಬಹಳ ದೊಡ್ಡ ಭಾಗ್ಯ. ನೀವು ಫೋನ್ ಮಾಡಿದ್ದು ತಡ ಆಗಿದ್ದಕ್ಕೆ ಎಲ್ಲಿ ನನ್ನ ಮಗಳನ್ನ ಒಪ್ಕೊಳ್ಳಿದ್ವು ಅಂತ ಆತಂಕ ಆಗ್ಬಿಟ್ಟಿತ್ತು. ಇವಾಗ ಭಾಳ ಸಂತೋಷ ಆಯಿತು. ತಣ್ಣೀರೇ ಆದರೂ ತಣಿಸಿ ಕುಡಿಬೇಕು. ಹಾಂ, ನಾಳೆನೇ ನೀವು ನಮ್ಮ ಮನೆಗೆ ಬಂದ್ಬಿಡಿ. ಒಂದ್ಸಲ ನಮ್ಮ ಹುಡುಗನೂ ನೋಡ್ದಾಗತ್ತೆ, ನಮ್ಮ ಮನೇನೂ ನೋಡ್ದಾಗತ್ತೆ. ನಿಮ್ಮೆಲ್ಲರಿಗೂ ಒಪ್ಪಿಗೆ ಆದರೆ ನಾಳೆನೇ ತಾಂಬೂಲ ಬದಲಾಯಿಸ್ಕೊಳ್ಳೋಣ. ನಾಳೆನೇನಾ? ಹೌದು, ಇಲ್ಲಿಗೆ ಬನ್ನಿ, ಕೂತು ಎಲ್ಲ ಇಲ್ಲೇ ಮಾತಾಡೋಣ. ಆತಾತು, ನಾವು ಬರ್ತೀವಿ. ನಾನು, ನನ್ನ ಹೆಂಡ್ರು, ನನ್ನ ತಂಗಿ ಬರ್ತೀವಿ. ಆಗ್ಬೋದ್ರಾ? ಸರಿ. ಸುಧಾಕರ, ಅಮ್ಮಾಜಿ ಮನೆಯವರು ನಮ್ಮ ಪದ್ಮಿನ ಒಪ್ಕೊಂಡ್ಬಿಟ್ಟವ್ರು ಕಳ್ಳ. ಹೌದಿಲ್ಲ? ನಾಳೆನೇ ಮಾತುಕತೆಗೆ ಹೋಗ್ಬೇಕಂತೆ. ಇಲ್ಲ, ನಮ್ಮ ಪದ್ಮಿನ ಇಷ್ಟಪಟ್ಬಿಟ್ಟವ್ರಂತೆ. ಎಲ್ಲ ದೇವ್ರ ದಯೆ ಕಣ್ರಿ. ಹುರುಸಿ ನಾವೇ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅಯ್ಯೋ, ಕರ್ಮ ಕರ್ಮ. ಅಲ್ಲ, ನಾಳೆನೆ ಬೆಂಗಳೂರಿಗೆ ಬಾ ಅಂದ್ಬಿಟ್ರೆ ನಿಂತ ಕಾಲದಲ್ಲಿ ಹೆಂಗಪ್ಪ ಹೊರಟೋದು? ಅದ್ಯಾಕ್ಲ ಚಿಂತೆ ಮಾಡಿಯಾ? ನಾನಿಲ್ವಾ? ಗಾಡಿ ವ್ಯವಸ್ಥೆ ಮಾಡ್ತೀನಿ, ಹೋಗಿ ಬಂದ್ರೆ ಆಯ್ತಪ್ಪ. ಅಲ್ವಾ? ಹಾಂ, ಹೋಗಿ ಬಂದ್ರೆ ಆತ್ ಬಿಡು. ಅವರು ಕರೆದ ಮೇಲೆ ನಾವು ಈಗಾಗಲ್ಲ ಅಂದರೆ ಸೌಜನ್ಯ ಅಲ್ಲ ಅಲ್ವಾ? ಹಾಂ, ಹೋಗಿ ಬಂದ್ರಾತು. ಹೇ ಸುಧಾಕರ, ತಾಂಬೂಲನ್ನ ಬದಲಾಯಿಸ್ಕೊಂಬಿಡೋಣ ಅಂದವ್ರಿ. ಅದ್ದೋ ನಮ್ಮ ಪದ್ಮಿನಿ ಬದುಕು ಬಂಗಾರ ಮಾಡಿಬಿಟ್ಟವನೇ. ಇನ್ನು ಈ 2 ಹೆಣ್ಮಕ್ಳನ್ನ ಒಳ್ಳೆ ಜಾಗಕ್ಕೆ ಸೇರಿಸ್ಬಿಟ್ರೆ ನನ್ನ ಬದುಕು ಸಾರ್ಥಕ ಆದಂಗೆ ಕಣ. ಅಪ್ಪ ದೇವ್ರೆ, ಎಲ್ಲ ನಿಂದ ಐದಿಂದ ಕಣಪ್ಪ, ಎಲ್ಲ ನಿಂದ ಐತಿ. ನಾಳೆ ಅವರೆಲ್ಲರೂ ಮನೆಗೆ ಬರ್ತಿದ್ದಾರೆ, ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ. ಆದರೆ ನಂದನ್, ನಾಳೆ ಪದ್ಮಿನಿ ಬರ್ತಾ ಇಲ್ಲ. ಮಗನೇ, ಪದ್ಮಿನಿ ಹತ್ರ ಮಾತಾಡಬೇಕು ಅಂತ ಅನ್ಸಿದ್ರೆ ಫೋನ್ ಇದೆಯಲ್ಲ, ಕಾಲ್ ಮಾಡಿ ಮಾತಾಡು ಅಷ್ಟೇ.
ಯೋ ಅದೆಲ್ಲ ನೋಡ್ಗಳನ್ನ ಬುಡ. ಹಲೋ, ಒಳ್ಳೇದಾಗಿ ಒಳ್ಳೇದಾಗಿ. ನಾನು ನಂದನ್ ವೀರೇಂದ್ರ. ಓ ನಮಸ್ಕಾರ. ಒಳ್ಳೇದಾಗಿ ನಂದನ್ ವೀರೇಂದ್ರ ಅವ್ರಿಗೆ. ಈ ಧ್ವನಿ ಪತ್ನಿಯವರದ್ದ ಅಥವಾ ಅವರ ಸಹೋದರಿಯವರು ಯಾರಾದರೂ ಮಾತಾಡ್ತಿದ್ದೀರಾ? ಸೋದರಿದು ಪದ್ಮಿನಿ ದೇವಿಯವರು ಇಲ್ಲೇ ಅವರೇ. ಕೊಡ್ತೀನಿ ರೀ ವಸಿ. ಹಲೋ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಆಹಾ, ನಿಮ್ಮ ಧ್ವನಿ ಹೇಗಿದೆ ಗೊತ್ತಾ? ಕೋಗಿಲೆ ಹಾಡಿದಾಗ ಹೊಮ್ಮುತ್ತಲ್ಲ ಇಂಪು, ಅಷ್ಟೇ ಇಂಪಾಗಿದೆ. ಹೇಗಿದ್ದೀರಿ ಪದ್ಮಿನಿ ಅವರೇ? ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಆ ದೇವರ ಅನುಗ್ರಹದಿಂದ ಈ ಸಂಬಂಧ ಕೂಡ ಬಂದಿದೆ. ನನಗಂತೂ ಸಂತೋಷ. ನಿಮಗೆ? ನನ್ಗೂ ಮತ್ತೆ ಮತ್ತೇನಿಲ್ಲ. ನಂದನ್ ವೀರೇಂದ್ರ ಸ್ವಾಮಿಗಳೇ, ತಾವು ಮಾತುಕತೆಯೆಲ್ಲ ಮುಖಾಮುಖಿ ಭೇಟಿಯಾದಾಗ ಇಟ್ಕೊಳ್ಳಿ. ಮದ್ವೆಗೂ ಮುಂಚೆ ದೂರವಾಣಿ ಮುಖಾಂತರ ಮಾತನಾಡುವುದು ತರವಲ್ಲ ಸ್ವಾಮಿಗಳೇ. ಮೈ ಗಾಡ್, ನನ್ನ ನಿಜವಲ್ಲೂ ಸ್ವಾಮೀಜಿ ಅನ್ಕೊಂಡ್ಬಿಟ್ಟಿದಾರ ಇವರು.